ಶಂಕರ್ ಟ್ರೇಡರ್ಸ್ ಬರ್ತಾವದತ್ತ. ನಮ್ಮ ಹೆಸರು ಅಚೋಟಯ್ಯ ಸ್ವಾಮಿ. ಇಲ್ಲೆಲ್ಲ ಸ್ವಾಮಿ ಆಗ್ರೋನೇ ಅಂತಾರೆ ಮಂದಿ ಪಬ್ಲಿಕ್ ಎಲ್ಲ ಹಳ್ಳಿದವರು. ಇಲ್ಲಿ ಸುಮಾರು ಒಂದು 22-23 ಹಳ್ಳಿ ಬರ್ತವೆ. ನಾನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡೆ ನಮ್ಮದು ದುಕಾನ್ ಚಾಲು ಮಾಡಿದ್ದೀನಿ. ಒಂದು 15 ವರ್ಷ ಕಂಪ್ನಿ ಒಳಗೆ ಕೆಲಸ ಮಾಡಿ ಅದ್ರ ಬಗ್ಗೆ ಯಾವ ರೋಗಿಗೆ ಏನು ಹೊಡಿಬೇಕು ಏನಿಲ್ಲ, ಯಾವ ಟೆಕ್ನಿಕಲ್ ಹೊಡಿಬೇಕು ಯೂಸ್ ಮಾಡ್ಕೊಂಡು ಯಾವ ಥರ ಅಂತ ನಾನು ಅದ್ರ ಬಗ್ಗೆ ಚೆಂದ ಕಲ್ತು ಇದೊಂದು ದುಕಾನ್ AD ಆಫೀಸ್ಲಿಂದ JD ಆಫೀಸ್ಲಿಂದ ಪರ್ಮಿಷನ್ ತೊಗೊಂಡು ಇದೊಂದು ದುಕಾನ್ ಅವರು ಪರ್ಮಿಷನ್ ಹಾಕ್ಲಿಕ್ಕೆ ಇದು ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ದುಕಾನ್ ಹಾಕಿದ್ದೀನಿ. ಒಳ್ಳೆ ಕಂಪ್ನಿಗಳದ್ದು ಬ್ರ್ಯಾಂಡೆಡ್ ಕಂಪ್ನಿಗಳದ್ದು ನಾನು ಸಪ್ಲೈ ಮಾಡ್ತೀನಿ. ಸಿಂಜಾಟಾ ಕಂಪ್ನಿ ಇರ್ಬೋದು, ಬಯಾರ್ ಕಂಪ್ನಿ ಇರ್ಬೋದು, ಮತ್ತು ರ್ಯಾಲೀಸ್ ಟಾಟಾ ರ್ಯಾಲೀಸ್ ಕಂಪ್ನಿ ಇರ್ಬೋದು, ಟ್ರೈಕಮ್ ಕೆಮಿಸಿಡ್ಸ್, ಮತ್ತು ಆಯಲ್ ಕಂಪ್ನಿದು, ಅಗಸ್ತ್ಯ ಕಂಪ್ನಿ, ಒಂದು ಸುಮಾರು ಒಂದು ಗರಡ ಕಂಪ್ನಿಗಳು, ಒಂದು 8-10 ಕಂಪ್ನಿ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ದೀನಿ. ಫರ್ಟಿಲೈಸರಲ್ಲಿ ಇಫ್ಕೋ DAPದು ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ದೀನಿ. ಗೊಬ್ಬರ ಒಳ್ಳೆ ಗೊಬ್ಬರ ಇದೆ. 10-26 ಇದೆ, 12-16 ಇದೆ, ಮತ್ತು 20-20-0-13 ಇದೆ, DAP ಇದೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಎಲ್ಲ ಕೆಮಿಕಲ್ಸ್ ಬೀಜ ಹಿಡ್ಕೊಂಡು ನಮ್ಮಲ್ಲಿ ಶುಗರ್ ಕೇನಿಗೆ ಪೆಸ್ಟಿಸೈಡ್ಸ್ ಎಲ್ಲ ಇದೆ. ಎಲ್ಲ ಥರದ್ದು ಒಂದು ಹೂವಿಂದು ಔಷಧಿ ಬೇಕು ಒಂದು ಡಬ್ಬಿ ಹಿಡ್ಕೊಂಡು ಒಂದು 10 ಡಬ್ಬಿ 100 ಡಬ್ಬಿ ಆಗೋಷ್ಟು ಔಷಧಿ ಇದೆ ನಮ್ಮಲ್ಲಿ. ಮತ್ತು ಕಳೆನಾಶಕ ಇದೆ, ತೊಗರಿಯಲ್ಲಿ ಕಳೆನಾಶಕ ಇದೆ, ಹತ್ತಿಯಲ್ಲಿ ಕಾಟನಲ್ಲಿ ಕಳೆನಾಶಕ ಇದೆ, ಹೆಸರಿನಲ್ಲಿ ಉದ್ದಿನಲ್ಲಿ ಕಳೆನಾಶಕ ಇದೆ, ಎಲ್ಲದರಲ್ಲಿದೆ. ಆಲ್ಮೋಸ್ಟ್ ನಮ್ಮದು ತಿಳಮಟ್ಟಿಗೆ ಎಲ್ಲ ನಮ್ಮದು ನನ್ನ ಖಾತ್ರಿ ಬಗ್ಗೆ ನಮ್ಮದು ಎಲ್ಲ ಟೆಕ್ನಿಕಲ್ ಕೇಳ್ಕೊಂಡೆ ಔಷಧ ರೈತರಿಗೆ ತಿಳಿಸಿ ಹೇಳ್ಕೊಡ್ತೀನಿ. ಒಂದು ಗಿರಕ್ಕೆ ಕಮ್ಮಿ ಆದ್ರೆ ಪರವಾಗಿಲ್ಲ, ತಿಳಿಸಿ ಮಾಡಿ ಅವ್ರಿಗೆ ಎಷ್ಟು ML ಆಗಬೇಕು, ಒಂದು ಟ್ಯಾಂಕಿಗೆ ಎಷ್ಟು ಹಾಕ್ಬೇಕು ಅನ್ನೋದೇ ಹೇಳಿ ತಿಳಿಸಿ ಅವರಿಗೆ ರೈತರಿಗೆ ಕೊಡ್ತೀನಿ ರೀ, ಮಾಹಿತಿ ಹೇಳ್ಕೊಡ್ತೀನಿ. ನಮಸ್ಕಾರ ಸರ್. ಬರ್ತಾಬಾದ್ನಲ್ಲಿ ಗುರುಗಳ ದುಕಾನ್ ಇದೆ. ಹಾಂ ಸರ್. ಇಲ್ಲಿ ಎಲ್ಲ ಹಳ್ಳಿ ಜನರು ಬಂದು ಇಲ್ಲಿ ಎಣ್ಣೆ ಬೀಜ ಒಯ್ತಾರೆ ಸರ್. ಹೆಂಗೆ ಅನ್ನಿಸ್ತಾರೆ ಸರ್ ನಿಮಗೆ ದುಕಾನ್? ಸರ್, ಬರ್ತಾಬಾದ್ ಹುಡುಗಿದಾಗ ರೀ ಸ್ವಾಮಿ ದುಕಾನ್ ಒಂದೇ ಎಲ್ಲ ಕಡೆ ಪ್ರಚಾರ ಇದೆ ರೀ. ಈಗ ನೋಡಿ ನಮ್ಗೆ ಹತ್ತಿ ಬೀಜನೂ ಕ್ವಾಲಿಟಿದಾಗ ಕೊಟ್ಟಾರೆ, ಒಳ್ಳೆಯ ಹತ್ತಿ ಬೀಜ ಕೊಟ್ಟಾರೆ. ಮತ್ತು DAP ಸಿಗ್ತದೆ ರೀ. ಎಣ್ಣೆ ಎಲ್ಲ ಇಲ್ಲೇ ಒಯ್ತಾರೆ. ಇಲ್ಲಿ 20-30 ಹಳ್ಳಿಯವ್ರಿ ಬರ್ತಾಬಾದ್ ಹುಡುಗಿದಾಗ ರೀ. ಎಲ್ಲ ರೈತರು ವಾಹಿನಿ ಸರಿಯಾಗಿದೆ ರೀ. ಮತ್ತು ಇಲ್ಲಿ ಬಂದು ನಾವೆಲ್ಲ ತೊಗೊಂಡು ಹೋಗ್ತೀವಿ ಸರ್. ಯಾವ ಇನ್ನೂವರೆಗೆ ಗುರುಗಳ ದುಕಾನಿಂದ ಕಂಪ್ಲೇಂಟ್ ಇಲ್ಲ ರೀ? ಕಂಪ್ಲೇಂಟ್ ಇಲ್ಲ ಸರ್. ಯಾವ ಸರ್ ಬೀಜ ಆಗಲಿ ಎಣ್ಣೆ ಆಗಲಿ? ಹಾಂ ಸರ್. ಎಷ್ಟು ಹಳ್ಳಿ ಬರ್ತಾರೆ ಸರ್? 28-20 ಬರ್ತಾರೆ ಸರ್. 28-20 ಹಳ್ಳಿ ಬರ್ತಾರೆ. ಹಾಂ ಸರ್. ಮತ್ತು ಇಲ್ಲಿ ನಿಮ್ಮ ಹೊಲದಲ್ಲಿ ಈ ಸ್ವಾಮಿಗಳ ಬೀಜ ಉಪಯೋಗ ಮಾಡಿದ? ಹಾಂ ಸರ್, 5 ವರ್ಷ ಆಯ್ತು ನಾವು ಇಲ್ಲಿ ಒಯ್ಯಕ್ಕೆ. ಯಾವ್ಯಾವ ಬೀಜ ಅವ ರೀ ನಿಮ್ಮಲ್ಲಿ? ಹತ್ತಿ ಬೀಜ ಸರ್, ಅದ್ರಾಗ ಅದ್ರ ಹೆಸರು ರೀ? ಅಜಿತ್ ಅವ ರೀ, ಮತ್ತು ಗಂಗಾಕಾವೇರಿ ಅವ ರೀ, 6180 ಅವ ರೀ. ನಾವು ಅಜಿತ್ ಗಂಗಾಕಾವೇರಿ ಒಯ್ದೇವೆ ನಾವು. ಅಜಿತ್ ಎಷ್ಟು ವರ್ಷ ನೀವು ಮಾಡ್ತಾ ಇರ್ತೀರಿ? 4 ವರ್ಷ ಸರ್. 4 ವರ್ಷ. ಹಾಂ ಸರ್. ಇನ್ನೊಂದು ಯಾವ ಕಂಪ್ಲೀಟ್ ಇದೆ? ಇಲ್ಲ ಸರ್. ಸರ್, ನಾವು ಸರ್ ಇಲ್ಲಿ ಬರ್ತಾಬಾದ್ ರೈತರು ರೀ. ಗ್ರಾಮ ಪಂಚಾಯತ್ ಸದಸ್ಯರು ಸರಡಿಗೆ ಬಿ ರೀ. ನಾವು ರೈತವ್ರ ಪರವಾಗಿ ಎಲ್ಲ ಇಲ್ಲಿ ಗುರುಗಳ ದುಕಾನ್ ಐತೆ ರೀ. ಇಲ್ಲೆಲ್ಲ ಬೀಜ DAP ಯೂರಿಯಾ ರೀ ಎಲ್ಲ ಸವಲತ್ತು ರೈತರ ಸರಿ ಸಂಪರ್ಕ ಒಳ್ಳೇದ ರೀ. ಒಂದು 10 ವರ್ಷ ನೀವು ವ್ಯವಹಾರ ಮಾಡಕತ್ತಾರೆ ಇಲ್ಲಿ ರೀ. ಅಂದರೆ ಯಾರು ರೈತರು ಕಂಪ್ಲೇಂಟ್ ಇಲ್ಲ, ಏನೂ ಇಲ್ಲ ಸರ್. ಒಳ್ಳೆಯದ ಸರ್ ವ್ಯವಹಾರ, ಒಳ್ಳೆಯ ಕೊಡ್ತಾರೆ ಸರ್. ಹತ್ತಿ ಬೀಜ ಅಲ್ಲಿ ತೊಗರಿ ರೀ, DAP ಯೂರಿಯಾ, ಶುಗರ್ ಕ್ಯಾನ್ ಕಬ್ಬಿಗೆ ರೀ, ಏನೇನು ಹಾಕ್ಬೇಕೆಲ್ಲ ಸವಲತ್ತು ಐಡಿಯಾ ಹೇಳ್ತಾರೆ ರೀ. ರೈತರ ಪರವಾಗಿ ಇದು ಮಾಡಕತ್ತಾರೆ ಸರ್. ಸರ್, ಯಾವ ಬೆಳೆಗೆ ಎಣ್ಣೆ ಹತ್ತಿ ಉಪಯೋಗಿಸ್ತಾರೆ? ಹತ್ತಿಗೆ ರೀ ಸರ್ ಎಣ್ಣೆ ರೀ ಕಬ್ಬಿ ಹುಲ್ಲಿಂದ ಇರ್ತದೆ ಸರ್. ಎಣ್ಣೆ ರೀ ಹುಲ್ಲಿಗೆ, ಶುಗರ್ ಕ್ಯಾನ್ ಕಬ್ಬಿಗೆ ರೀ, ತೊಗರಿ ಎಣ್ಣೆ ಎಲ್ಲವೂ ಸಂಪರ್ಕ. ಹುಲ್ಲಿಗೆ ಉಪಯೋಗಿಸ್ತೀರಾ? ಮತ್ತು ಬೆಳೆಗೆ ಏನೂ ಆಗಲ್ವಾ? ಬೆಳೆ ಆಗಲ್ಲ ಸರ್. ಎಫೆಕ್ಟ್ ಆಗಲಾರ್ದಂತ ತಂದಿರ್ತಾರೆ ಸರ್. ಬೆಳಿಗ್ಗೆ ಎಫೆಕ್ಟ್ ಆಗಲ್ಲ ಸರ್. ಇನ್ನೂವರೆಗೆ ಎಫೆಕ್ಟ್ ಆಗಿಲ್ಲ ಸರ್. ಇನ್ನವರಿಗೆ ಆಗಿಲ್ಲ. ಇನ್ನವಂತ ಕೆಟ್ಟ ಹೆಸರೇ ಬಂದಿಲ್ಲ ಸರ್. ಈ ದುಕಾನ್ ಎಲ್ಲ ಕನ್ವಿನ್ಸ್ ಮಾಡೇ ಕೊಡ್ತಾರೆ. ರೈತರ ಪರವಾಗಿ ಹೋಗ್ತಾರೆ, ಹೊಲಕ್ಕೆ ಹೋಗಿ ನೋಡ್ತಾರೆ ಸರ್. ಅವರು ನಾವು ಕೊಟ್ಟಿದ್ದು ಹೆಂಗದಪ್ಪ ಮೆಟ್ರಲ್ ಅದ ಅಂತ ಹೇಳ್ರಿ. ಅವರು ಎಣ್ಣೆ ಕೊಟ್ಟು ಬಳಕ ದುಕಾನ್ ಮಾಲೀಕರು ನಿಮ್ಗೆ ಏನಾದರೂ ಕೇಳ್ತಾರ? ಏನಿದೆ? ಕೇಳ್ತಾರೆ ಸರ್. ಏನ್ರಿ ಉಪಯೋಗ ಆಗ್ಯದ ಆಗಿಲ್ಲ ನೀವು ಎಣ್ಣೆ ಮತ್ತೆ ನಮ್ಮ ರೈತರು ಆಗಿದಿಲ್ಲ ಅಂತಂದ್ರೆ ಇರ್ಲಿ ತಗೋಪ್ಪ, ಮತ್ತೊಮ್ಮೆ ಆಗಿಲ್ಲ ಅಂತಂದ್ರೆ ಮತ್ತೊಂದು ಕ್ವಾಲಿಟಿ ತರ ಮತ್ತೊಂದು ಮಾಡಮಂತಾರ ರೀ. ಅಂದ್ರೆ ಇನ್ನವ್ರಿಗೆ ಅಂಥದ್ದು ಆಗಿಲ್ಲ ರೀ. ಅನ್ನೋರು ಬಂದು ಅವರು ಹೊಲಕ್ಕೆ ಬಂದು ನೋಡ್ತಾರೆ ಸರ್. ಅವರು ಕರೆಕ್ಟ್ ಇಳುವರಿ ಕೊಡ್ತಾವಿಲ್ಲ, ಮುಂದೆ ಅಂಥ ಬೀಜ ಕೊಡ್ತಾರೆ, ಅಂಥ ಯೂರಿಯಾ ಕೊಡ್ತಾರೆ ರೀ ಅವ್ರಿ. ಬೆಳೆ ಎಷ್ಟು ಎತ್ತರ ಆದಮೇಲೆ ನೀವು ಬೀಜನು ಇದು ಎಣ್ಣೆ ಉಪಯೋಗಿಸ್ತಾರೆ ಹುಲ್ಲು ಸಲುವಾಗಿ? ಸರ್ 1 ಫೀಟ್ 2 ಫೀಟ್ ಆದ್ಮೇಲೆ ಉಪಯೋಗಿಸ್ತೀವಿ ಸರ್. ಅದಕ್ಕೆ ಹೆಚ್ಚಿಗೆ ಆದ್ರೆ ಮತ್ತೆ ಬೆಳೆಗೆ ಏನು ಬೇರೆ ಒಂದು ಫಸ್ಟ್ ಯಾವ್ದು ಹೊಡಿಬೇಕು, ಸೆಕೆಂಡ್ ಟೈಮ್ ಯಾವ್ದು ಹೊಡಿಬೇಕು ರೀ, ಥರ್ಡ್ ಟೈಮ್ ಯಾವ್ದು ಹೊಡಿಬೇಕು, ಅದು ಚೇಂಜಸ್ ಮಾಡ್ಕೊತಾರೆ ಸರ್. ಅದು ಒಂದು ಸಲ ನೀವು ಹತ್ತಿ ಬೀಜ ಬಿತ್ತ ಬಳಕೆ ಅದೆಷ್ಟು ಸಲ ನೀವು ಬೆಳೆ ತೊಗೋತೀರಾ, ಹತ್ತಿ ತೊಗೋತೀರಾ ಸರ್? 2 ಸಾರಿ 3 ಸಾರಿ ಬರ್ತದೆ ಸರ್.
ಪೈಲೆ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಹಂಗೆ ಫಸ್ಟ್ ಸರಿಯಾಗಿ ಬರ್ತಾರೆ ಸರ್. ಸೆಕೆಂಡ್ ಸಿಂಪಲ್ ಬರ್ತದೆ, ಥರ್ಡ್ ಸಿಂಪಲ್ ಬರ್ತದೆ. ಅದು ಸಿಂಪಲ್ ಬಂದ್ಮೇಲೆ ಅದಕ್ಕೇನು ರೇಟ್ ಕಮ್ಮಿ ಆಗ್ತಾ? ಈ ರೇಟ್ ಏನು ಕಮ್ಮಿ ಆಗಲ್ಲ ಸರ್. ಅದು ಹಿಡಿದ್ರೆ ಅದ್ರ ತಕ್ಕಂಥದ್ದೇ ಎಣ್ಣೆ ಸೆಕೆಂಡ್ ಟೈಮಿನ ಎಣ್ಣೆ ಇದು ಇರಲ್ಲ ಸರ್. ಅಂದ್ರೆ 3 ಟೈಮ್ ಎಣ್ಣೆ ಹೊಡಿಬೇಕಾ? 2 ಟೈಮ್ ಎಣ್ಣೆ ಹೊಡೆದು ಸರ್. ಎರಡನೇ ಟೈಮ್ ಇದು ಯೂರಿಯಾ DAP ಹಾಕ್ಬೇಕು ಸರ್. DAP ಅದೇನು ಕಂಡು ಬಂತಂದ್ರೆ ರೋಗ ಕಂಡು ಬಂತಂದ್ರೆ ಅವ್ರು ಔಷಧಿ ತಂದು ಕೊಡ್ತಾರೆ ಸರ್. ಇಂಥ ಹೊಡ್ರಿಪ್ಪ ಮಾಡಿ ಅಂತ ಹೇಳಿ. ಎಷ್ಟು ವರ್ಷದಿಂದ ಈ ದುಕಾನ್ ಇಲ್ಲಿದೆ? ಇಲ್ಲಿ ಒಂದು 15 ವರ್ಷ ಐತ್ರಿ ಸರ್. ಅವ್ರ 15 ವರ್ಷದಿಂದ ಒಳ್ಳೆ ಹೆಸರದಾರ. ಇನ್ನವ್ರಿಗೆ ಕೆಟ್ಟ ಹೆಸರು ಬಂದಿಲ್ಲ ಸರ್ ಈ ದುಕಾನ್ ಮ್ಯಾಗ. ಎಲ್ಲರೂ ರೈತರು ಪರವಾಗಿ ಹರ ಸರ್. ರೈತರಿಗೆ ಕನ್ವಿನ್ಸ್ ಮಾಡಿ ತಿಳಿಸಿ ಹೇಳ್ತಾರೆ ಸರ್. ಅವರು ಕಬ್ಬಿಗೆ 3 ಸಾವಿರ ಕೊಡ್ತೀವಿ ಸರ್. ರೇಟ್ ರೀಸನೇಬಲ್ ಅದ ಸರ್. ಎಲ್ಲ ಯೂರಿಯಾ DAP ರೀ. ಒಂದು ಟೈಮ್ ರೈತರ ಬಲ್ಲಿ ಅಮೌಂಟ್ ಇದ್ದಿಲ್ಲ ಅಂದ್ರೆ ಇರ್ಲಪ್ಪ ಕೂಡ್ರಿ ಬೆಳೆದ ಮ್ಯಾಗೂ ತೊಗೊಂಡಾರ ಸರ್ ಅವರು. ಅಂತಾರೆ ಒಳ್ಳೆತನ ಅದಾರ ಅವರು. ಉದುರಿ ಕೊಡ್ತಾರೆ ಸರ್. ಅಂದ್ರೆ ಇಲ್ಲೇ ಸನಿ ಗುಲ್ಬರ್ಗ ಸನಿ ಆಗ್ತಾ ಅಲ್ಲಿ ಹೋಗಲ್ಲ? ಗುಲ್ಬರ್ಗ ಸನಿ ಹೋಗಲ್ಲ ಸರ್. ಇಲ್ಲೇ 29 ಹಳ್ಳಿ ಬರ್ತಾವೆ ಸರ್ ನಮ್ಮ ಪ್ರತಾಪದ ಹುಡುಗಿದಾಗ. ಇಲ್ಲಿ ರೇಟ್ ಆಟೇ ಸರ್, ಅಲ್ಲಿ ರೇಟ್ ಆಟೇ ರೀ. ಸೇಮ್ ರೇಟ್ ಕೊಡ್ತಾರೆ. ಅಲ್ಲಿದೆ ರೇಟ್, ಅದೇ ಕ್ವಾಲಿಟಿ, ಇದೇ ಕ್ವಾಲಿಟಿ ಎಲ್ಲ ಸೇಮ್ ರೀ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚನ್ನಮಲ್ಲಪ್ಪ ಬಿ ಗುಡೂರು ಅಂತ ಹೇಳ್ರಿ. ಗ್ರಾಮ ಪಂಚಾಯತ್ ಸದಸ್ಯ ಸರಡಿಗೆ ಬಿ ರೀ. ಎಲ್ಲಿರ್ತೀರಿ? ನಾವು ಇಲ್ಲೇ ಸರಡಿಗೆ ಬಿ ಸರ್. ಗ್ರಾಮ ಪಂಚಾಯತ್ ಸದಸ್ಯ ನಾವು ತೊಗರಿ ಅದ ರೀ. ಎಲ್ಲ ಇಲ್ಲೇ ಹೋಯ್ತೀವಿ ಸರ್ ಎಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಸಾಮ್ರಾಟ್ ಅಂತೇಳಿ ಈ ಪ್ರತಾಪಾದ ಗ್ರಾಮದ ನಿವಾಸಿ. ಇಡೀ ಪ್ರತಾಪಾದ ಹೋಬಳಿಯ ಒಂದು ಸರ್ಕಲಲ್ಲಿ ಏನಪ್ಪ ಅಂತಂದ್ರೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮ ಪ್ರತಾಪಾದ ಗ್ರಾಮದಲ್ಲಿ ನೋಡ್ತಿರ್ಬೋದು. ಈ ಸ್ವಾಮಿ ಹಿರೇಮಠ ಅವರು ಇದ್ದಾರಲ್ಲ, ಅವರು ನೇತೃತ್ವದಾಗ ಏನಪ್ಪ ಅಂತಂದ್ರೆ ಒಂದು ಅಂಗಡಿ ಇದೆ, ಕೃಷಿಕರ ಅಂಗಡಿ ಇದೆ. ಪ್ರತಿಯೊಬ್ಬ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಥರ ಏನೇ ಬೇಕಾದ್ರೂ, ಬೀಜ ಬೇಕಾದರೂ, ಗೊಬ್ಬರ ಬೇಕಾದರೂ ಪ್ರತಿಯೊಂದು ಹಂತದಲ್ಲಿ ಭಾಳ ರೀಸನೇಬಲ್ ರೇಟ್ ಕೊಡ್ತಾರೆ. ಅದು ಅಷ್ಟೇ ಅಲ್ಲ, ರೈತರಿಗೆ ಏನಪ್ಪ ಸಂಕಷ್ಟದಲ್ಲಿ ಅದಾರಪ್ಪ ಅಂತಂದ್ರೆ ಸರಿ ಇವತ್ತು ತೊಗೊಂಡು ಹೋಗ್ರಿ ಮತ್ತೆ ನೆಕ್ಸ್ಟ್ ಕೊಡೋ ಅಂತಿರೋಂಥ ಒಂದು ಸೇವಾ ಮನೋಭಾವದಲ್ಲಿ ಒಂದು ಸೇವೆ ಮಾಡ್ತಿದ್ದಾರೆ. ಹಾಗಾಗಿ ಇಡೀ ಪ್ರತಾಪಾದ ಹೋಬಳಿಯ ಪ್ರತಿಯೊಬ್ಬ ರೈತರು ಕೂಡ ಇವ್ರ ಅಂಗಡಿಗೆ ಬಂದುಬಿಟ್ಟು ಪ್ರತಿಯೊಂದು ಏನಪ್ಪ ಅಂದ್ರೆ ಬೀಜ ಆಗಲಿ, ಆಮೇಲೆ ಹತ್ತಿ ಬೀಜ ಆಗಲಿ, ಆಮೇಲೆ ಪ್ರತಿಯೊಂದು ಹಂತದಲ್ಲಿ ಗೊಬ್ಬರ ಆಗಲಿ, ಪ್ರತಿಯೊಂದು ರೀಸನೇಬಲ್ ಮತ್ತು ಒಳ್ಳೆ ಕ್ವಾಲಿಟಿಗಳಿದ್ದಾವೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಸ್ವೀಕಾರ ಮಾಡ್ಕೋಬೇಕಂತ ಕೇಳ್ತಿದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ, ಜೈ ಹಿಂದ್. ಗೊಬ್ಬರಕ್ಕಾಗಿ ಸಂಪರ್ಕಿಸಿ ಶಂಕರ್ ಟ್ರೇಡರ್ಸ್. ಇದು ನಾವು ಯಾವತ್ತೂ ಶಂಕರ್ ಟ್ರೇಡರ್ಸ್ ಫರ್ತಾಬಾದ್ ನಿಂತೆ ತರ್ತೀವಿ ರೀ. ಒಳ್ಳೆ ರಿಸಲ್ಟ್ ರೀ, ಒಳ್ಳೆ ಕ್ವಾಲಿಟಿ ಕೊಡ್ಲಿಕತ್ತಾರೆ ರೀ ನಮ್ಗೆ. ನಾವು ಕಂಟಿನ್ಯೂ ಸಿಜೆಂಟಾ ಕಂಪ್ನಿದು ಯೂಸ್ ಮಾಡ್ತೀವಿ ರೀ. ಅವ್ರು ಏನು ಯಾವ್ದು ಹೇಳ್ತಾರೆ ಒಳ್ಳೆ ಕ್ವಾಲಿಟಿ ಕೊಟ್ಟಿಗೆ ನಮ್ಗೆ ನಮ್ಮ ಪ್ರೋತ್ಸಾಹ ಭಾಳ ಕೊಡ್ಲಿಕತ್ತಾರೆ ಅವರು. ಇವತ್ತಿನ ತನಕ ಏನೂ ಭೀ ಇದು ಇಲ್ಲ ನಮ್ಗೆ. ಎಷ್ಟು ವರ್ಷದಿಂದ ತರ್ತೀರಿ ಗೌಡ್ರಿ? ಒಂದು ಕನಿಷ್ಠ 8-10 ವರ್ಷ ಲೆಕ್ಕ ಇದು ಯೂಸ್ ಮಾಡ್ಲಿಕತ್ತಿ. ನಾವು ಕನಿಷ್ಠ 2-3 ವರ್ಷ ನಿಂತು ನಾವು ಸಿಜೆಂಟದೇ ಯೂಸ್ ಮಾಡ್ಲಿಕತ್ತೀವಿ ರೀ. ನಾವು ಅವ್ರ ಬಲ್ಲಿ ತರ್ಲಿಕತ್ತಿ ಕನಿಷ್ಠ ಅಂದ್ರೆ ಅವ್ರ ದುಕಾನ್ ಇಟ್ಟಾಗ ಹಿಡಿದು ಅವ್ರ ಪ್ರೋತ್ಸಾಹ ಮೇಲೆ ತರ್ತೀವ್ರಿ. ಇದೇ ಎಣ್ಣೆ ತರ್ತೀರಿ ಮತ್ತು ಬೇರೆ ಯಾವ್ದು ಎಣ್ಣೆ? ಇಲ್ಲಿ ಇದು ಭೀ ತರ್ತೀವಿ ರೀ. ಬೇರೆ ಭೀ ಏನು ಕೊಡ್ತಾರೆ ಅವರು. ಆದರೆ ಎಂಪ್ಲಿಗೂ ಆಯಿತು, ಇದು ಆಯಿತು, ಸ್ವಲ್ಪ ಹೆಚ್ಚು ಹುಳ ಆಯ್ತು ಅಂದರೆ ಇದು ರಿಸಲ್ಟ್ ಸರಿಯಾಗದ ರೀ. ಶಂಕರ್ ಟ್ರೇಡರ್ಸ್ ಅಂತ ಸುತ್ತ ಹಳ್ಳಿಯವರು ಭಾಳ ಮಂದಿ ತಾರೀಫ್ ಮಾಡ್ತಾರೆ ದುಕಾನ್ ಬಗ್ಗೆ. ಅಂತ ಏನು ಕ್ವಾಲಿಟಿ ಇದೆ ದುಕಾನದಲ್ಲಿ ಸರ್? ಒಂದು ವಿಶ್ವಾಸನೀಯ ಏನಂದ್ರೆ ಒಂದು ಭಾಳ ವಿಶ್ವಾಸ ಅದ ರೀ. ಇದು ಹೇಳಿದ್ರೆ ಅವ್ರು ಹೇಳಿದ್ರಂದ್ರೆ ವಿಶ್ವಾಸ ಇಟ್ಟೆ ಕೊಡ್ತಾರೆ. ಯಾವ್ದು ಕೊಡ್ಬೇಕಾದ್ರೆ ಭೀ ಹಿಂಗೆ ಮೋಸ ಮಾಡಲ್ರಿ. ಮತ್ತೊಬ್ಬರ ಇದು ವೈರಿ ನೀವು ನಮ್ಗೆ ಇದು ಸಿಗ್ತದೆ, ಪರ್ಸೆಂಟೇಜ್ ಸಿಗ್ತದೆ ಅಂತೇಳಿ ಮೋಸ ಮಾಡಲ್ಲ, ಏನು ಮಾಡಲ್ರಿ. ಅವ್ರೇನದ ಒಳ್ಳೆ ಕ್ವಾಲಿಟಿನೇ ಕೊಡ್ತಾರೆ, ಗುಡ್ ಪ್ರಾಡಕ್ಟೇ ಕೊಡ್ತಾರೆ. ಹೊಲಕ್ಕೆ ಚೆನ್ನಾಗಿ ಎಣ್ಣೆ ಹೊಟ್ಟೆ ಎಣ್ಣೆಗಾರ ಖಲಾಸ್ ಆಯ್ತು, ಯಾರಿಗಾರ ಕಳಿಸ್ರ ಎಣ್ಣೆ ಕೊಡ್ತಾರೆ? ಕೊಡ್ತಾರೆ. ಮತ್ತು ಹೊಲಕ್ಕೆ ಏನು ರೋಗ ಅದ ಅಂತ ಹೇಳಿ ನಾವು ಯಾವಾಗ ಕರ್ದಾಗ ಬರ್ತಾರೆ, ಬಂದು ನೋಡ್ತಾರೆ. ನೋಡ್ತಾರೆ. ನೋಡ್ಕೇಸಿ ಅವರು ಇದು ಮಾಡೇ ಕೊಡ್ತಾರೆ. ಇಲ್ಲಕಂದ್ರೆ ನಮ್ಗೆ ಹೇಳ್ತಾರೆ ದುಕಾನ್ ಮಾಲಕರೇ ದುಕಾನ್ ಮಾಲಕರೇ ಖುದ್ದು ಬಂದು. ಯಾರು ಅವ್ರ ಹೆಸರು? ಅವ್ರ ಹೆಸರು ರಾಜೋಟೇಶ ಸ್ವಾಮಿ ರೀ, ಅಗುರ್ಮಣಿಗೆ. ನಮ್ಮ ಕೊಟ್ಟರು ಜೇವರ್ಗಿ ಗುಲ್ಬರ್ಗ ಅಂದೇವೆ ಹೋಗ್ತಾ ಇದ್ದಾಗ ನಮ್ಮ ಗುರುಗಳು ನಮ್ಮ ಪ್ಲಾಟದ ವಿಸಿಟ್ ಕೊಡ್ರಿ, ನಮ್ಮ ಗೌಡ್ರ ಹೊಲಕ್ಕೆ ಹೋಗ್ರಿ ಇಲ್ಲಿ ಅಂತಂದರು. ಗೌಡ್ರ ಹೊಲಕ್ಕೆ ಬಂದು ಅವರಿಗೆ ಎಂಪ್ಲಿಗೊಬ್ಬಗೆ ಚೆನ್ನಾಗಿದೆ ಗೌಡ್ರೆ, ನೀವು ಯೂಸ್ ಮಾಡಿರಿ, ಹೊಲದ ಬಗ್ಗೆ ಒಂದು ಕ್ವಾಲಿಟಿ ಬರ್ತೈತಿ, ಒಳ್ಳೆ ಚಂದ ಕಂಟ್ರೋಲ್ ಮಾಡ್ತದೆ. ಆಮೇಲೆ ಕಾಯಿ ಕ್ವಾಲಿಟಿ ಬರ್ತೈತಿ ರೀ. ಮಾರ್ಕೆಟ್ನಾಗ 10-20 ರೂಪಾಯಿ ಜಾಸ್ತಿ ರೇಟ್ ಸಿಗ್ತೈತಿ ಗೌಡ್ರೆ ಮಾಡಿ ಅಂದಾಗ ನಾನು ಮಾತಿಗೆ ಬೆಲೆ ಕೊಟ್ಟು ಗೌಡ್ರು ಇಲ್ಲಿಗೂ ಯೂಸ್ ಮಾಡ್ಯಾರ. ಇವತ್ತು ಅವರು ಹೆಲ್ದಿ ಇರ ಗೌಡ್ರು ಚಲೋ ಕೂಡ ರೈತರಿಗೆಲ್ಲ ಹೇಳ್ತಾರೆ. ನೀವು ಕಂಪ್ನಿಯವರ? ಹಾಂ ಸರಿ. ನೀವು ಕಂಪ್ನಿ ಮುದ್ದ ಹೊಲಕ್ಕೆ ಬಂದಿರಾ? ಹೊಲಕ್ಕೆ ಬಂದಿದ್ದೇವೆ ರೀ. ಹೊಲಕ್ಕೆ ಬಂದು ನೋಡ್ಲತ್ತೀರಿ? ಹೊಲಕ್ಕೆ ಬಂದು ನೋಡಿ ಮಾಡಿ ಗೌಡ್ರಿಗೆ ಹೇಳಿದೆವು ಹ್ಯಾಂಗೆ ಕೆಲಸ ಮಾಡ್ತಾ ಇದ್ದಾವ ಅಂತ ನೋಡ್ತಿದ್ರು. ಯಾರು ದುಕಾನ್ ಮಾಲಕರು ಹೇಳಿದಾರ, ನೀವು ಹೆಂಗೆ ಮುದ್ದ ಬಂದಿದ್ದೀರಾ? ಅಲ್ಲ, ದುಕಾನ್ ಮಾಲಕರು ಕಳಿಸಿದ್ರ ನಮಗೆ ಪ್ಲಾಟದ ಗೌಡ್ರ ಹೊಲಕ್ಕೆ ಹೋರತ್ತೆ ಕಳಿಸಿದ್ರು. ನಾವು ಇದು ಹೊಲಕ್ಕೆ ಬಂದು ಗೌಡ್ರಿಗೆ ಇಬ್ಬರಿಗೂ ಬಗ್ಗೆ ಹೇಳಿದೆವು ರೀ. ಚಲೋ ಅದ ಗೌಡ್ರೆ, ಹೊಡೆದು ಚಲೋ ಅದ, ರಿಸಲ್ಟ್ ಚಲೋ ಅದ, ಕ್ವಾಲಿಟಿ ಕ್ವಾಲಿಟಿ ಬರ್ತದೆ, ಕಾಯಿ ಕ್ವಾಲಿಟಿ ಬರುತ್ತೆ, ಮಾರ್ಕೆಟ್ನ 10-20 ರೇಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿದೆವು. ಗೌಡ್ರು ಅದೇ ತಂದು ಯೂಸ್ ಮಾಡ್ತಾ ಇದ್ದೀವಿ. ಎಣ್ಣೆ ಹೆಸರೇನು ಸರ್? ಸರ್ ಎಣ್ಣೆ ಹೆಸರು ಎಂಪ್ಲಿಗೋ ಅಂತ ಎಂಪ್ಲಿಗೋ. ಎಂಪ್ಲಿಗೋ. ಇಂಡಿಯಾದಲ್ಲಿ ಎಲ್ಲೆಲ್ಲಿ ಇದೆ ಸರ್? ಪೂರಾ ಆಲ್ ಇಂಡಿಯಾದ ರೀ? ಎಲ್ಲ ಕಡೆ ಸಿಗ್ತದೆ ಸರ್.